ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ದುರಂಕಾರಿ ಮುಖದೊಳಗೆ ಡೈಮಂಡ್ ನೆಕ್ಲೆಸ್ ಬೇರೆ ಕೇಡು. ಥ್ಯಾಂಕ್ಸ್ ಅತ್ತೆ. ಖುಷಿಯಾಗಿರಿ. ಈಗ ಇಂದ್ರದೇವಿಯವರು ರಾಧಿಕಾ ಹಾಗೂ ಚಿರು ಬಗ್ಗೆ ಮಾತಾಡ್ಬೇಕು. ತನಗೆ ಕೆಟ್ಟದ್ ಮಾಡೋರ್ಗೂ ಒಳ್ಳೇದಾಗ್ಬೇಕು ಅಂತ ಬಯಸೋ ಒಳ್ಳೆ ಮನಸ್ಸು ನಮ್ ರಾಧಿಕಂದು. ಇಂಥ ಬಂಗಾರದಂತ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಚಿರು ನಿಜವಾಗ್ಲೂ ಪುಣ್ಯ ಮಾಡಿದ್ದ. ಆಲ್ ದ ವೆರಿ ಬೆಸ್ಟ್ ಟು ಯು ಬೋತ್. ನಾನು ಕೆಲವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ರಾಧಿಕನ್ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅವಳ ಗುಣ ಎಂಥದ್ದು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ರೀ ನೋಡಿದ್ರೇನ್ರಿ, ಅವಳ ಮಾತುಗಳು ನನ್ನ ಎದೆಗೆ ಚೂರಿ ಇರ್ದಾಗ ಆಗ್ತಿದೆ. ಏಯ್, ಅವಳು ಕರಿಯಪ್ಪ ಕಮಲಾಕ್ಷಿ ಅಂತ ಹೆಸರಿಟ್ಟು ಹೇಳಿಲ್ವಲ್ಲ, ಅದು ಖುಷಿ ಪಡು. ರೀ, ನೀವು ಮಾತಾಡಿ. ನೇರ ನುಡಿ, ನೇರ ನಡೆ. ತಪ್ಪು ಮಾಡಿದವ್ರನ್ನ ತಪ್ಪು ಮಾಡಿದ್ಯಾ ಅಂತ ಎದುರಲ್ಲೇ ಹೇಳೋ ಅಂತ ಧೈರ್ಯ, ಇವೆಲ್ಲ ನನ್ನ ರಾಧಿಕ್ನಲ್ಲಿ ನನಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಗುಣಗಳು. ನನ್ನ ಮಗಳ ಸಮಾನಳಾದ ರಾಧಿಕನ್ಗೆ ಆ ದೇವರ ಆಶೀರ್ವಾದ ಸದಾ ಇರಲಿ. ಇವರಿಬ್ಬರ ದಾಂಪತ್ಯ ಜೀವನ ಸುಖಕರವಾಗಿರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಚಿರು, once again, happy married life. ಈಗ ಪಂಕಜ ಮತ್ತು ಕುಟುಂಬದವರು ವೇದಿಕೆ ಮೇಲೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್ ರಾಧಿಕಾ. ಥ್ಯಾಂಕ್ಸ್ ಅಮ್ಮ. ಹ್ಯಾಪಿ ಮ್ಯಾರಿಡ್ ಲೈಫ್. ಹೊಸ ಜೀವನಕ್ಕೆ ಕಾಲಿಟ್ಟಿರೋ ಹೊಸ ಜೋಡಿಗೆ ಆ ದೇವರ ಆಶೀರ್ವಾದ ಯಾವಾಗ್ಲೂ ಇರ್ಲಿ. ಈ ನಿಮ್ ಮುಖದ ಮೇಲಿರೋ ಈ ನಗು ಯಾವಾಗ್ಲೂ ಹೀಗೆ ಇರ್ಲಿ. ಖುಷಿಯಾಗಿರಿ. ಈಗ ಕರಿಯಪ್ಪ ಫ್ಯಾಮಿಲಿಯವರು ವೇದಿಕೆ ಮೇಲೆ ಬರಬೇಕು. ಥ್ಯಾಂಕ್ಸ್ ದೊಡಮ್ಮ. ಥ್ಯಾಂಕ್ಸ್ ದೊಡಪ್ಪ. ರಾಧಿಕಾ, ನಿನ್ನ ಬಹುದಿನಗಳ ಬಯಕೆ ನಾಳೆ ಈಡೇರ್ತಾ ಇದೆ. ಅಂದ್ರೆ ನೀನು ಮನಸಾರ ಇಷ್ಟಪಟ್ಟಿರೋ ಹುಡುಗನ ನಾಳೆ ಮದುವೆ ಆಗ್ತಾ ಇದೀಯ ಅಂತ ಹೇಳೋದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ರಾಧಿಕಾ, ಹೋದ್ ಜಾಗದಲ್ಲಾದ್ರೂ ನಿನ್ ಬಾಯ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಮನೆ ಮರ್ಯಾದೆನ ಉಳಿಸ್ಕೊಳ್ಳೋದು ನೋಡು. ಸರಿ ದೊಡ್ಡಮ್ಮ. ಅಕ್ಕ, ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಜೀವನ ಖುಷಿಯಾಗಿರುತ್ತೆ ಅಂತ ಹೇಳ್ತಾರೆ. ಚಿರು ಅವ್ರ ಜೊತೆ ನಿಮ್ ಜೀವನ ತುಂಬಾ ಚೆನ್ನಾಗಿರ್ಲಿ. ನಿಮ್ಮಿಬ್ರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ಸ್ ಪವಿತ್ರ. ದೊಡ್ಡಪ್ಪ, ಫೋಟೋ ಬನ್ನಿ. ರಾಧಿಕಾ,
ಇವ್ರು ನಮ್ಮ ಊರವ್ರ ಕಣಮ್ಮ. ನಮಸ್ಕಾರ ನಮಸ್ಕಾರ. ಥ್ಯಾಂಕ್ ಯು. ಬನ್ನಿ. ಬಾಸ್, ಹಲೋ, ಎಲ್ರೂ ಇದ್ದೀರಾ? ಒಳಗ್ ಬಂದ್ ಸೆಟ್ಲ್ ಆದ್ವಿ. ಏನು ಚಿರಂತ್ಗೆ ಸ್ವರ್ಗಕ್ಕೆ ಟಿಕೆಟ್ ಕೊಟ್ಟು ಕಳ್ಸೋದೊಂದೇ ಬಾಕಿ. ಸೂಪರ್ ಕಣ್ರೋ. ಕೆಲಸ ಮುಗಿಸಿ ನನಗೆ ಕಾಲ್ ಮಾಡಿ. ಓಕೆ ಬಾಸ್. ರಾಧಿಕಾ ಕುಟುಂಬದವರು ವೇದಿಕೆಗೆ ಬರಬೇಕು. ಕಾಶಿ ಅವರೇ, ನಿಮ್ ತಂಗಿಗೆ ಎಲ್ರೂ ಗಿಫ್ಟ್ ಕೊಡ್ತಿದ್ದಾರೆ. ನಿಮ್ ಫ್ಯಾಮಿಲಿಗೋಸ್ಕರ ಬದುಕನ್ನೇ ಸೌಸಿರೋ ರಾಧಿಕಾ ಅವ್ರಿಗೆ ನೀವೇನ್ ಗಿಫ್ಟ್ ಕೊಡ್ತೀರಾ? ಈ ದಿನ ನನ್ನ ಜೀವನದಲ್ಲಿ ಮರೆಯಕ್ಕಾಗದೇ ಇರುವಂಥ ದಿನ. ನಾನು ಬೇಕಿದ್ರೆ ನನ್ನ ಮದುವೆನ ಮರ್ತ್ಬಿಡ್ಬೋದು, ಆದರೆ ನನ್ನ ತಂಗಿ ಮದುವೆನ ಮರೆಯಕ್ಕೆ ಸಾಧ್ಯ ಇಲ್ಲ. ಕುಡ್ದು ಬೀದಿ ಬೀದಿ ಸುತ್ತಿದ್ದ ನನಗೆ ಈಸಿಯಾಗಿ ದುಡ್ಡು ಸಂಪಾದನೆ ಮಾಡೋ ಅನ್ನೋ ಉದ್ದೇಶ ಮಾತ್ರ ಇತ್ತು. ಅದಕ್ಕೆ ನಾನು ಅಡ್ಡದಾರಿ ಹಿಡಿದು ದುಡ್ಡು ಸಂಪಾದನೆ ಮಾಡೋ ಪ್ರಯತ್ನ ಪಟ್ಟು ತುಂಬಾ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡೆ. ಎಷ್ಟೋ ಅಕ್ರಮ ಕೆಲಸಗಳನ್ನೆಲ್ಲ ಮಾಡಿಬಂದು ನನ್ನ ತಂಗಿಗೆ ತುಂಬಾ ನೋವು ಕೊಟ್ಟಿದ್ದೀನಿ. ಅವಳ ಮೇಲೆ ಕೈ ಕೂಡ ಮಾಡಿದ್ದೀನಿ. ಕುಡ್ತಾ ಕಲ್ತ್ರೆ ಕುಟುಂಬ ಸರ್ವನಾಶ ಅನ್ನೋದನ್ನ ನನ್ನ ತಂಗಿ ನನಗೆ ಅರ್ಥ ಮಾಡಿಸಿದ್ಲು. ಇವಳು ಬರೀ ನನ್ನ ತಂಗಿ ಮಾತ್ರ ಅಲ್ಲ, ನನಗಿನ್ನೊಬ್ಳು ತಾಯಿ ಕೂಡ.